ರಾಜು ಕಾಗೆ ಕಾಗವಾಡದ MLA ಕೆಲವರಿಗೆ ಈ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಿದ್ರೆ ಸಮಾಧಾನನೇ ಆಗೋದಿಲ್ಲ. ರಾಮ ಮಂದಿರ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ರಾಮನ ಭಕ್ತರು ಭಿಕ್ಷುಕರು ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋದಿ ಸತ್ತೋದ್ರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜು ಕಾಗೆ ಈ ಹಿಂದೆ ಒಮ್ಮೆ ಯಾವುದೇ ಒಂದು ಕಾರಣಕ್ಕಾಗಿ ತಪ್ಪಿಸ್ಕೊಂಡು ತಲೆಮರೆಸ್ಕೊಂಡಿದ್ರು. ಆಗ ನಾವೆಲ್ಲ ಹಾಕಿದ್ವಿ, ಕಾಗೆ ತಪ್ಪಿಸ್ಕೊಂಡಿದೆ, ಕಾಗೆ ಹಿಡೀರಿ ಅಂತ ಹೇಳಿ. ಆಮೇಲೆ ಈ ಬಾರಿ ಕರೆಂಟ್ ಓಟ್ ಹಾಕಿಲ್ಲ ಅಂದರೆ ಕರೆಂಟ್ ತೆಗಿತೀವಿ ಅಂತೇಳಿ. ಮೊದಲೇ ಯಾಕೆ ಸ್ವಾಮಿ ಕಾಗೆ ಅವರೇ, ಒಂದು ಗಾದೆ ಮಾತಿದೆ, ಕರೆಂಟ್ ಹೊಡೆದ ಕಾಗೆ ಅಂತೇಳಿ. ಹಂಗೆ ಯಾಕೆ ಆಡ್ತೀರಿ ನೀವು? ಯಾರು ಕರೆಂಟ್ ಕೊಡದೇ ಇರೋದಕ್ಕೆ? ನೀವು ಕರೆಂಟ್ ಕೊಡದೇ ಇರೋದಕ್ಕೆ? ನಿಮ್ಮ ಮನೆ ಆಸ್ತಿನ ಕರೆಂಟು? ನೀವು ಹಾಕೋ ಪೆಟ್ರೋಲು, ನೀವು ಹಾಕೋ ಎಲ್ಲವೂ ನಾವು ಕೊಟ್ಟರೆ ಭಿಕ್ಷೆ ನಿಮಗೆ. ಇದು ಭಾಳ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ. ಬನ್ನಿ, ಇದರ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಈ ಕಾಂಗ್ರೆಸ್ಗೆ ಏನಾಗಿದೆ? ಅಯೋಧ್ಯೆ ಮಂದಿರ ಉದ್ಘಾಟನೆಗೆ ಬನ್ನಿ ಅಂದ್ರೆ ಒಲ್ಲೆ ಅಂದ್ರು. ಪ್ರಭು ಶ್ರೀರಾಮನ ದರ್ಶನವಾದರೂ ಪಡೆಯಿರಿ ಅಂದ್ರೆ ನಮ್ಮೂರ ರಾಮನೇ ಸಾಕು ಅಂತ ವ್ಯಂಗ್ಯವಾಡಿದ್ರು. ಹೆಜ್ಜೆ ಹೆಜ್ಜೆಗೂ ರಾಮನ ಅವಹೇಳನ ಮಾಡಲಾಯಿತು. ಡಿ ಸುಧಾಕರ್ ರಿಂದ ಹಿಡಿದು KN ರಾಜಣ್ಣವರೆಗೆ ಇರೋಬರೋ ಕಾಂಗ್ರೆಸ್ಸಿಗರೆಲ್ಲ ಅವಮಾನಿಸಿದ್ರು. ಈಗೀಗ ವಿವಾದ ಪುರುಷರ ಲಿಸ್ಟ್ಗೆ ಹೊಸಬರು ಸೇರಿದ್ದಾರೆ. ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಹಿಂದೂ ಕಾರ್ಯಕರ್ತರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ರಾಮ ಮಂದಿರ ನಿರ್ಮಿಸಿದ್ದಕ್ಕೆ ಕೆರಳಿದ ಕಾಗೆ ಹಿಂದೂ ಕಾರ್ಯಕರ್ತರನ್ನ ಗತಿಯಿಲ್ಲದ ಭಿಕ್ಷುಕರು ಅಂತ ಅವಹೇಳನ ಮಾಡಿದ್ದಾರೆ. ವ್ಯವಸ್ಥೆಗಳ ಬಗ್ಗೆ ನೀವು ವಿಚಾರ ಮಾಡಬೇಕು. ಬರ್ತಾರೋ ಅವರು ಭಾಷೆ ಮಾಡ್ತಾರೋ, ಇದೇ ಹೊಂಟಿದ್ಲಲ್ರಿ ಜೈ ರಾಮ್ ನೋಡ್ರಿ. ಇದನ್ನೆಲ್ಲ ನಾ 40 ವರ್ಷದಿಂದ ಮಾಡಿದ್ದೇನೆ. ಇದ್ರಲ್ಲ ನೀವು ಮಾಡೇ ಬಂದಿದ್ದೇನೆ. ನೀವ್ಯಾರು ಹೊಸವಾಗಿ ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರಿಗೆ ಉತ್ತರ ಕೊಡ್ಲಾಕ ನನಗೆ ಬಹಳ ಸಮರ್ಥ ಇದ್ದ, ನನ್ನ ಲೆವೆಲ್ ಅಲ್ಲ ಅದು. ತಕ್ಕ ಉತ್ತರ ನಾವು ಕೊಡ್ಬೇಕಾಗತ್ತೆ. ಇವತ್ತು ನನ್ನ ಮಾತಿನಲ್ಲಿ ಏನಾದ್ರು ಅರ್ಥ ಇದ್ರೆ ಮಾತ್ರ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ರಿ. ರಾಜು ಕಾಗೆ ಬಾಯಿ ಬಿಟ್ರೆ ಸಾಕು, ವಿವಾದದ ಬುಗ್ಗೆ ಚುಮ್ಮುತ್ತೆ. ಮೊನ್ನೆಯಷ್ಟೇ ಕಾಂಗ್ರೆಸ್ಗೆ ವೋಟ್ ಹಾಕ್ದಿದ್ರೆ ಕರೆಂಟ್ ಕಟ್ ಮಾಡ್ತೀವಿ ಅಂತ ಹೇಳಿದ್ದ ರಾಜು ಕಾಗೆ ಬಳಿಕ ಪ್ರಧಾನಿ ಮೋದಿ ಸತ್ರೆ ಪ್ರಧಾನಿ ಆಗೋರು ಯಾರು ಇಲ್ವಾ ಅನ್ನೋ ಮೂಲಕ ಕೇಸರಿ ಕಲಿಗಳ ಬಾಯಿಗೆ ಆಹಾರವಾಗಿದ್ರು. 400 ಮಠಗಳು ನನಗೆ ಕಡಿಮೆ ಬಿದ್ದಿದ್ದಾವು. ಜುಗುಳು ಶಾಪುರದವ್ರ ಪಾಪ ಅವ್ರು ಏನಾಗ ಬರಂಗಿಲ್ಲ. ನಾವು ಯಾಕ್ರಿ ಗೌಡ್ರ, ನೀವು ಹೆಚ್ಚು ಕೊಟ್ಟಿದ್ರೆ ನೀವು ಹೆಂಗ್ ಮಾತಾಡ್ರೆ ಭಯ ಹುಳ ಬೀಳ್ತಾವ. ಅದಕ್ಕ ಈಗ ನೀವು ಏನ್ ಮಾಡ್ತೀರೋ ಗೊತ್ತಿಲ್ಲ. ಹೆಚ್ಚಿಗೆ ಮತ ಏನಂದ್ರ ನಾವ್ ಏನ್ ನಿಮ್ಮದು ಕರೆಂಟ್ ಕಟ್ ಮಾಡಕದೀವು ಉಳಿದು ಬ್ಯಾರೆ. ಅದಕ್ಕ ಬೇಕಾಗಿಲ್ಲ. ಅದ ನಾವ್ ಹೆಂಗ್ ಮಾತಾಡಿದ್ರೆ ಹಂಗ ನಡ್ಕೋತಾನೆ ಗೌಡ್ರ, ಮಂಗಳಾರತಿ ಗೌಡ್ರ. ಮೋದಿ ಸತ್ತಪ್ಪ ನಾಳೆ ಯಾರು ದೇಶದ ಪ್ರಧಾನಿ ಆಗಂಗಿಲ್ಲ. ಮೋದಿ ಅವ್ರು ತಿಳ್ಕೊಂಡ್ರೆ ಯಾರು ನಮಗೆ 140 ಕೋಟಿ ಜನಸಂಖ್ಯೆ ಒಳಗ ಪ್ರಧಾನಮಂತ್ರಿ ಆಗೋರು ಯಾರೂ ಇಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ, ಮೋದಿ ತಗೊಂಡ ನೆಕ್ಕಾಗ್ತದೆ. ಮೋದಿ ಅವರ ಸಲುವಾಗಿ ನೀವು ಮೋದಿ ನಿಂತಾನಿಲ್ಲಿ, ನೀವು ವಾರಾಣಸಿ ಹೋಗ್ಬೇಕು. ಇಲ್ಲಿ ಯಾರಿದ್ದಾರು ಇವ್ ಅವ್ರ ಹೇಳ್ತಾರ ಮೋದಿ ನೋಡಿ ಓಟ್ ಹಾಕಿರ್ತಾರೆ. ಮೋದಿ ನೋಡಿ ನಾವು ಓಟ್ ಹಾಕ್ತೇವಲ್ಲ, ನೀವು ನಿಂತವ ನೀ ಏನ್ ಮಾಡಿದ್ರಿ? ಇತ್ತೀಚೆಗೆ ಹಿಂದೂಗಳನ್ನ ಟೀಕಿಸೋ ಶೋಕಿ ಶುರುವಾಗಿದೆ. ರಾಮನ ಬಗ್ಗೆ ಮಾತನಾಡ್ತಿದ್ರೆ ಕೆಲವರಿಗೆ ಸಮಾಧಾನವೇ ಆಗಲ್ವೇನೋ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಕಾಗೆ ರಾಜು ಕಾಗೆ, ಕಾಗವಾಡದ ಮೇಲೆ ರಾಜು ಕಾಗೆ ಅವರೇ, ನೀವು ಕರೆಂಟ್ ಕೊಟ್ಟರೆ ಕರೆಂಟ್ ತೆಗಿತೀರಾ. ನಿಮ್ಮ ಕರೆಂಟ್ ಎಷ್ಟು ದಿವಸ ಬರುತ್ತೆ ನೋಡಿ. ನೀವು MLA ಆಗಿಲ್ಲ ಅಂತಂದರೆ ಏನೂ ನಡೆಯಲ್ಲ ನಿಮ್ಮದು. ನಾವು ಹಾಕಿರೋ ಭಿಕ್ಷೆಯಲ್ಲಿ ನೀವಿರೋದು. ರಾಜು ಕಾಗೆ, ಮಿಸ್ಟರ್ ರಾಜು ಕಾಗೆ ಕಾಗವಾಡ, ನೆಕ್ಸ್ಟ್ ಟೈಮ್ ಮನೆಗೆ ಕರೆಂಟ್ ಹೊಡೆದ ಕಾಗೆ ಥರ ಆಗಿಬಿಡ್ಬೇಕು. ಏನು ಅಂದ್ಕೊಂಡಿದ್ದೀರಿ ನೀವು? ಯಾರನ್ನಾದರೂ ಬೇಸರ ಆಗಲ್ವಾ? ಅಲ್ಲೊಬ್ಬರು ಬಾಲಕೃಷ್ಣ ಮಾಗಡಿ ಶಾಸಕ, ಹಾಕ್ಬೇಕು. ಯಾರು ನೀವು? ಇನ್ನು ನಮ್ಮಿಂದ ನೀವು ಸ್ವಾಮಿ, ನಿಮ್ಮನ್ನೊಬ್ಬ ಭಿಕ್ಷುಕ ಸಮೇತ ಪ್ರಶ್ನೆ ಮಾಡ್ಬೋದು. ಒಬ್ಬ ಭಿಕ್ಷುಕ ಒಂದು ಮ್ಯಾಚ್ ಬಾಕ್ಸ್ ಖರೀದಿ ಮಾಡ್ತಾನಲ್ಲ, ಅವನು ಕೇಳ್ಬೋದು, ಕಾಗೆ ಏನಪ್ಪ ಅಂತ ಕೇಳ್ಬೋದು ನಿಮ್ಮ ಹತ್ರ. ನೀವು ನಮ್ಮ ಸೇವಕರು, ನೀವು ನಮ್ಮ
ಸೇವಕರು, ನಿಮ್ಮ ಪ್ರಭುಗಳು ನಾವು. ನೆನಪಿಟ್ಕೊಳ್ಳಿ, ಪದೇ ಪದೇ ನಿಮಗೆ ನೆನಪು ಮಾಡಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕಡಿಮೆ ಕೊಟ್ಟರೆ ಕರೆಂಟ್ ಕಟ್ ಮಾಡ್ತೀರಾ? ನೀವು ತಾಕತ್ತಿದ್ರೆ ಹೇಳಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಕಡಿಮೆ ಲೀಡ್ ಬಂದರೆ ನಾನು ರಾಜಕೀಯ ಸನ್ಯಾಸ ಸ್ವೀಕರಿಸ್ತೀನಿ ಹೇಳಿ. ಕಾಗೆ ಮಿಸ್ಟರ್ ಕಾಗೆ ಯಾಕೆ ಹೇಳಲ್ಲ? ಅದು ದಮ್ಮಿಲ್ವಾ? ನೋಡ್ರಪ್ಪ, ನಾನು ತಕ್ಕೊಡ್ತೀನಿ ಕಾಂಗ್ರೆಸ್ಗೆ, ಕಡಿಮೆ ಬಂದರೆ ರಾಜೀನಾಮೆ ಕೊಡ್ತೀನಿ ಹೇಳಿ. ಅಧಿಕಾರ ಬೇಕು, ಪುಕ್ಷಟ ಸಿಗತ್ತಲ್ವಾ? ಆ್ಯಂಡ್ ಕಾಗವಾಡ ಕಾಂಗ್ರೆಸ್ ಶಾಸಕರಿಂದ ನೇರ ಧಮ್ಕಿ ಜನರಿಗೆ. ಕಡಿಮೆ ಲೀಡ್ ಕೊಟ್ಟಿದ್ದಕ್ಕೆ ಕರೆಂಟ್ ತೆಗಿತಾ ಇದ್ದೀವಿ ಹೇಳೋದು ನೋಡಿ. ಕಾಗೆಗೆ ಇಷ್ಟು ಅಹಂಕಾರ ಇದ್ದರೆ ಹೆಂಗಪ್ಪ? ಕಡಿಮೆ ಲೀಡ್ ಕೊಟ್ಟಿದ್ದಕ್ಕೆ ಕರೆಂಟ್ ತೆಗಿತಾ ಇದ್ದೀವಿ. ಲೋಕಸಭಾ ಎಲೆಕ್ಷನಲ್ಲಿ ಮತ್ತೆ ಹೀಗಾದರೆ ಸುಮ್ಮನಿರಲ್ಲ. ಲೋಕಸಭಾ ಎಲೆಕ್ಷನಲ್ಲಿ ಇಷ್ಟು ಬಂದಿಲ್ಲ ಅಂತಂದರೆ ನಿಮ್ಮ ನಾಯಕರಿಗೆ ಹೇಳಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ನಾನು ಇನ್ನು ಮುಂದೆ ರಾಜಕೀಯದಲ್ಲಿ ಇರಲ್ಲ ಅಂತೇಳಿ. ಅದು ದಮ್ಮಿಲ್ವಾ? ಅದು ದಮ್ಮಿಲ್ವಾ ಕಾಗೆ? ಏನು ಸ್ವಾಮಿ, ನಿಮ್ಮ ಮನೆಯಿಂದೇನು ಕರೆಂಟ್ ತಂದು ಕೊಡ್ತಾ ಇದ್ದೀರಾ? ನಾವು ಓಟು ಹಾಕಿದ್ದಕ್ಕೆ ನೀವು ಎ ಸಿ ರೂಮಲ್ಲಿದ್ದೀರಿ, ನಿಮಗೊಂದು ಕಾರ್ ಸಿಕ್ಕಿದೆ, ನಿಮ್ಮ ಡ್ರೈವರ್ಗೆ ಸಂಬಳ ಕೊಡ್ತಾ ಇದ್ದೀರಿ, ಎಲ್ಲ ನಮ್ಮ ದುಡ್ಡು. ಪ್ರಧಾನಿ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪಂಚಾಯಿತಿ ಸದಸ್ಯ ಆಗಲಿ, ನೀವೆಲ್ಲ ನಮ್ಮ ಸೇವಕರು. ಪ್ರಧಾನಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನೀವು ನಮಗೆ ಗೌರವ ಕೊಡಬೇಕು, ಜನಸಾಮಾನ್ಯರಿಗೆ. ನಾವು ಹಾಕೋ ಭಿಕ್ಷೆಯಲ್ಲಿ ನೀವು ಬದುಕ್ತಾ ಇರೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಪ್ರಧಾನಿ ಸಾವು ಬಯಸ್ತೀರೇನ್ರಿ? ಹಾಗೆ ಯಾಕೆ? ಇಂದಿರಾ ಗಾಂಧಿ ಸತ್ತದ್ದು ಸಾಕಾಗಿಲ್ವಾ ನಮಗೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಂಗೆ ಸತ್ರು ಸಾಕಾಗಿಲ್ವ ನಮಗೆ? ರಾಜೀವ್ ಗಾಂಧಿ ತೀರ್ಕೊಂಡ್ರು ಬಾಂಬ್ ಸ್ಫೋಟದಿಂದ ಸಾಕಾಗಿಲ್ವ ನಮಗೆ? ಎಷ್ಟು ಸಾವು ಬಯಸ್ತೀರಿ ಕಾಗೆ? ನಿಮ್ಮ ವಯಸ್ಸಿಗೆ ಇದು ಸೆಟ್ ಆಗತ್ತಾ ನಿಮಗೆ? ಪ್ರಧಾನಿ ಮೋದಿ ಸತ್ತ ಅಂದ್ಕೊಳ್ಳಿ, ಯಾರೂ ಪ್ರಧಾನಿ ಆಗಲ್ವಾ ಅಂತ ಕೇಳ್ತಾರೆ. ನಿಮ್ಮ ಮಗ ನಿಮ್ಮ ಹತ್ರ ಕೇಳಿದರೆ, ನಿಮ್ಮ ಮಗ ನಿಮ್ಮ ಮನೆಯವರು ನಿಮ್ಮ ಹತ್ರ ಕೇಳಿದರೆ, ನೀವಿಲ್ಲ ಅಂದರೆ ನೆಕ್ಸ್ಟ್ ಏನು ನಡೆಯಲ್ವಾ ಕಾಗವಾಡ ಅಂತೇಳಿ ಕೇಳಿದರೆ ಕೇಳಲ್ಲ ನಾವು. ಅದು ನಿಮಗೂ ಮತ್ತೊಬ್ಬರಿಗಿರುವಂಥ ಸಂಸ್ಕಾರ. ಇಂದಿನ ಯುವಕರು ಮೋದಿ ಮೋದಿ ಅನ್ನುತ್ತಾರೆ, ಮೋದಿ ಹೆಸರು ನೆಕ್ಕೋದಕ್ಕೆ ಬೇಕಾ ಅಂತ ಕಾಗೆ. ಅರೆ, ಒಂದು ಟೈಮಲ್ಲಿ ಇಂದಿರಾ ಗಾಂಧಿ ಅಂದರೆ ಇಂಡಿಯಾ ಅಂತಿತ್ತಲ್ಲ, ಆಗ ಕೇಳಬೇಕಿತ್ತು ನೆಕ್ಕೋದಕ್ಕ ಅಂತೇಳಿ. ದಮ್ಮಿದೆಯಾ ನಿಮಗೆ? ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆಯನ್ನು ಏನು ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳುವಾಗ ಯಾರು ಚಕಾರ ಎತ್ತಲಿಲ್ಲ ನಮ್ಮ ರಾಜ್ಯದ ನಾಯಕರಾಗಿ? ನಮ್ಮ ರಾಜ್ಯದ ನಾಯಕರು ಕನ್ನಡಿಗ ಒಬ್ಬ ಆಗ್ತಾರೆ ಇನ್ನೊಬ್ಬರು ಅಂತ ಹೇಳುವಾಗ ಸಿದ್ದರಾಮಯ್ಯ ಎತ್ತಿಲ್ಲ, ಡಿ ಕೆ ಶಿವಕುಮಾರ್ ಎತ್ತಿಲ್ಲ, ನೀವು ಕೂಡ ಎತ್ತಿಲ್ಲ. ನೀವೇನು ನೆಕ್ತಾ ಇದ್ದಿದ್ದಾಗಿದ್ರೆ, ರಾಜ್ಯದ ಬಗ್ಗೆ ಪ್ರೀತಿ ಇದ್ದರೆ ಯಾರದ್ದೋ ಸಾವಿನ ಬಗ್ಗೆ ಮಾತಾಡೋದು ಯಾಕೆ ಸ್ವಾಮಿ? ಇಬ್ಬರು ಹಾಲಿ ಪ್ರಧಾನಿಗಳಾಗಿದ್ದಾಗ 84ರಲ್ಲಿ ಇಂದಿರಾ ಗಾಂಧಿ ದೆಹಲಿ ಶೂಟೌಟಲ್ಲಿ ಸತ್ತೋಗ್ಬಿಟ್ರು, ಶ್ರೀಪೆರಂಬೂದೂರಿನಲ್ಲಿ ರಾಜೀವ್ ಗಾಂಧಿ ತೀರ್ಕೊಂಡ್ಬಿಟ್ರು. ಎಷ್ಟು ಸಾವು ಬಯಸ್ತೀರಿ ಕಾಗೆ? ಆಮೇಲೆ ನೋಡಿ, ಯಾಕೆ ಅದು ಜಾತಿ ಧರ್ಮ ತರ್ತೀರಿ ಕಾಗೆ? ಆಯೋಗ ನೋಟಿಸ್ ಕೊಟ್ಟರು ಕೂಡ ಕಾಗೆಗೆ ಬುದ್ಧಿ ಬಂದಿಲ್ವಾ? ಮೊನ್ನೆ ಪ್ರಧಾನಿ ಮೋದನ್ನು ಬಯಸಿದ್ರು ಶಾಸಕ. ಇಂದು ಹಿಂದೂಗಳು ಭಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತರು ಭಿಕಾರಿಗಳು ಹೆಂಗಾಗ್ತಾರೆ? ನೀವೇನು ಮತ್ತೆ? ನಿಮ್ಮ ಜಾತಿ ಯಾವುದು? ಗತಿ ಇಲ್ಲದ ಭಿಕ್ಷುಕರು ಅಂತ ಹಿಂದೂ ಕಾರ್ಯಕರ್ತರನ್ನು ಹೀಯಾಳಿಸಿದ್ದಾರೆ. ರಾಮಲಲ್ಲಾನ ಮಂದಿರ ನಿರ್ಮಿಸಿದ್ದಕ್ಕೆ ಕಾಗೆಗೆ ಆಕ್ರೋಶ. ಇಷ್ಟಕ್ಕೂ ಯಾಕೆ ಉರಿತಾ ಇದ್ದಾರೆ ರಾಮ ಮಂದಿರ? ರಾಮ ಮಂದಿರಕ್ಕೆ ಯಾಕ್ರಿ ಉರಿತಾ ಇದ್ದಾರೆ ಕಾಗೆ? ಅಯ್ಯೋ ಕಾಗೆ, ಈ ಹಿಂಗೆ ಆದರೆ ಕಾಗೆ ಆರಿಸ್ಬಿಡ್ತಾರೆ ಕಾಗವಾಡ ಜನ. ನೆಕ್ಸ್ಟು ಕಾಗೆ ಆರಿಸ್ಬಿಡ್ತಾರೆ. ಇನ್ನು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಮಾತಿಗೆ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಕಾಗೆ ಮಾತು ಕಾಂಗ್ರೆಸ್ ಮನಸ್ಥಿತಿ ತೋರಿಸುತ್ತೆ ಅಂತ ಸಂಸದ ರಾಘವೇಂದ್ರ ಮತ್ತು DCM ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಅವರಿಬ್ಬರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ಸಿನ ಶಾಸಕರಂತ ರಾಜು ಕಾಗೆ ಅವರು ಹಗುರ ಮಾತಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಮೋದಿಜಿಯವರು ಸತ್ತ ನಂತರ ಯಾರೂ ಇಲ್ವಾ ಅಂಥೇಳಿ ಈ ಸಮಾಜಕ್ಕೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಎರಡನೇದು, ನೀವು ಮತವನ್ನು ಕೊಡಲಿಲ್ಲ ಅಂದರೆ ಕರೆಂಟನ್ನು ಕಟ್ ಮಾಡಬೇಕಾಗತ್ತೆ ಅಂತೇಳಿ ದಬ್ಬಾಳಿಕೆಯ ಒಂದು ಮಾತನ್ನು ಆಡಿದ್ದಾರೆ. ಹಾಗಾಗಿ ಎರಡೂ ವಿಚಾರದಲ್ಲಿ ನಾನು ಸ್ಪಷ್ಟನೆ ಕೇಳ್ತೀನಿ, ಇದು ರಾಜು ಕಾಗೆ ಅವರು ಮಾತಾಡ್ತಾ ಇರೋದು ಅಥವಾ ಕಾಂಗ್ರೆಸ್ಸಿನ ಒಂದು ಅಂತರದ ಒಂದು ಚರ್ಚೆನ ಇದು? ಯಾಕೆಂದರೆ ಇವತ್ತು ಮೋದಿಜಿಯವರ ಒಂದು ಸಾವನ್ನು ಬಯಸುವಂಥವ್ರು ನೀವು, ಅವ್ರು ಮಾಡಿದಾದರೂ ತಪ್ಪೇನು? ದುರಾಂಕಾರದ ಮಾತು, ಅಜ್ಞಾನದ ಮಾತು ಇಡೀ ವಿಶ್ವ ಮೆಚ್ಚುವಂಥ ನಾಯಕ. ಅವರ ಸಾಧನೆ, ಅವರ ಕೊಡುಗೆ ಒಂದು ವಿಶ್ವ ಮತ್ತು ದೇಶ ಕಂಡಂಥ ಜನಮೆಚ್ಚಿದ ನಾಯಕ. ಭಾಳ ಉತ್ತಮವಾಗಿ ಜನಪರವಾಗಿ ಕೆಲಸವನ್ನು, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ದಲಿತರ ಪರವಾಗಿ, ರೈತರ ಪರವಾಗಿ, ಯುವಕರ ಪರವಾಗಿ ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿದಂಥ ಜನರು ವಿಶ್ವಾಸ ಗೆದ್ದಿರುವಂಥ ವ್ಯಕ್ತಿ. ಇಂಥ ವ್ಯಕ್ತಿ
ಹೀಗೆ ಕೆಟ್ಟದನ್ನು ಬಯಸುವಂಥ ಯಾರು ಮನುಷ್ಯತ್ವ ಇರೋರ